ಇಷ್ಟೆಲ್ಲ ಮಂದಿ ಆಕಾಂಕ್ಷಿತರಿದ್ದ ಸಂದರ್ಭದಲ್ಲಿ ಇವ್ರಿಗೆ ಅಕಾಮಡೇಟ್ ಮಾಡಬೇಕು ಅಂದ್ರೆ ಸಚಿವ ಸಂಪುಟದ ಒಳಗಡೆ ಇವ್ರನ್ನ ಕರ್ಕೊಳ್ಬೇಕು ಅಂದ್ರೆ ಹಾಲಿ ಸಚಿವರಿಗೆ ಕೆಲವರಿಗೆ ಗೇಟ್ ಪಾಸ್ ಕೊಡೋದು ಅನಿವಾರ್ಯ. ಹೀಗಾಗಿ ಯಾರ್ಯಾರ ಸಚಿವ ಸ್ಥಾನಕ್ಕೆ ಕುತ್ತು ಬರೋ ಸಾಧ್ಯತೆ ಇದೆ ಆ ಪಟ್ಟಿಯನ್ನ ಕೂಡ ಗಮನಿಸ್ತಾ ಹೋಗೋಣ. ಪಟ್ಟಿಯಲ್ಲಿ ಮೊದಲಿಗರಾಗಿ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರೆ. ಇತ್ತೀಚೆಗಷ್ಟೇ ಬರೋಬ್ಬರಿ 500 ಕೋಟಿಯಷ್ಟು ಹಗರಣ ಆಗಿದೆ, ತಕ್ಷಣಕ್ಕೆ ಇವರನ್ನ ಸ್ಯಾಕ್ ಮಾಡಿ ಮಿನಿಸ್ಟರ್ಗಿರಿಯಿಂದ ಅಂತ ಹೇಳಿ ವೈನ್ ಅಸೋಸಿಯೇಷನ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಗಳಿದೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಇಲಾಖೆಯಲ್ಲಿ ಭ್ರಷ್ಟಾಚಾರ ಅನ್ನೋ ತಾಂಡವ ಆಡ್ತಾ ಇದೆ ಅಂತ ಹೇಳಿ ಆಗಿಂದಾಗೆ ಆರೋಪಗಳು ಬರ್ತಾ ಇದೆ. ಹಾಗೆ ತಿಮ್ಮಾಪುರಿ ಅವರ ವೈಯಕ್ತಿಕ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಗಳು. ಈ ಕಾರಣಕ್ಕೇನಾದರೂ ತಿಮ್ಮಾಪುರಿ ಅವರ ಬಳಿ ಇರುವ ಅಬಕಾರಿ ಸಚಿವ ಸ್ಥಾನವನ್ನ ವಾಪಸ್ ಪಡೆಯುತ್ತಾ ಸರ್ಕಾರ, ನಿರ್ಧಾರಕ್ಕೆ ಬರುತ್ತಾ ಕಾಂಗ್ರೆಸ್ ಹೈಕಮಾಂಡ್ ಕಾದು ನೋಡಬೇಕಾಗಿದೆ. ಪೌರಾಡಳಿತ ಹಾಗೆ ಹಜ್ ಖಾತೆ ಸಚಿವರಾದ ರಹೀಂ ಖಾನ್ ಮುಸ್ಲಿಂ ಸಮುದಾಯದ ಕೋಟಾದ ಅಡಿಯಲ್ಲೇನೆ ಇಬ್ಬಿಬ್ರು ಈಗ ಆಲ್ರೆಡಿ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ. ತನ್ವೀರ್ ಸೇಠ್ ಅವರು ಒಂದ್ ಕಡೆ, ಸಲೀಂ ಅಹಮದ್ ಅವರು ಒಂದ್ ಕಡೆ. ಇವರಿಬ್ಬರನ್ನ ಒಳಗೆ ಇಬ್ಬರಲ್ಲಿ ಅಟ್ಲೀಸ್ಟ್ ಒಬ್ಬರನ್ನ ಕರ್ಕೊಂಬರ್ಬೇಕು ಅಂತಂದ್ರೆ ರಹೀಂ ಖಾನ್ ಅವರನ್ನ ಆಚೆ ಕಳಿಸೋ ಪ್ರಯತ್ನ ಆಗಬಹುದು ಅನ್ನೋ ಮಾತು ಇದೆ. ಇನ್ನು ಮಧು ಬಂಗಾರಪ್ಪನವರು ಪ್ರಾಥಮಿಕ ಹಾಗೆ ಪ್ರೌಢಶಿಕ್ಷಣ ಸಚಿವರು. ಕೆ ಹರಿಪ್ರಸಾದ್ ಅವರು ಅದೇ ಸಮುದಾಯದವರಾಗಿರೋ ಕಾರಣಕ್ಕೆ ಅವರನ್ನ ಸಂಪುಟದ ಒಳಗೆ ಕರ್ಕೊಂಡು ಬಂದ್ರೆ ಮಧು ಬಂಗಾರಪ್ಪನವರು ಹಾಗೆ ಇವರ ಕಾರ್ಯವೈಖರಿ ಬಗ್ಗೆ ಕೂಡ ಆಕ್ಷೇಪಗಳಾಗಿಂದಾಗೆ ಕೇಳಿ ಬರ್ತಾ ಇದೆ. ಅವ್ರ ಕನ್ನಡದ ಬಗ್ಗೆ ಟೀಕೆ ಆಗ್ತಾ ಇದೆ. ಕಾರಣ ಏನೇ ಇರಬಹುದು, ಸಮುದಾಯದ ದೃಷ್ಟಿಯಿಂದ ಕೂಡ ಯೋಚನೆ ಮಾಡಿದಾಗ ಓರ್ವ ಈಡಿಗ ನಾಯಕನನ್ನ ಸಂಪುಟದ ಒಳಗೆ ಕರ್ಕೊಂಡು ಬಂದು ಮತ್ತೋರ್ವರನ್ನ ಆಚೆ ಕಳಿಸೋ ಸಾಧ್ಯತೆ ಇದೆ ಅನ್ನೋ ಚರ್ಚೆ ಕೂಡ ಇದೆ. ಸಕ್ಕರೆ ಸಚಿವರಾದ ಶಿವಾನಂದ ಪಾಟೀಲ್ ರಿಪಬ್ಲಿಕ್ ಕನ್ನಡವೇ ಎಕ್ಸ್ಕ್ಲೂಸಿವ್ ಆದ ವರದಿಯನ್ನ ಪ್ರಸಾರ ಮಾಡಿತ್ತು. ಕ್ಯಾಶ್ ಪಾರ್ಟಿ, ಕಾಲ್ ಕೆಳಗೂ ಕ್ಯಾಶು, ಕೂತಿರೋ ಸೀಟ್ ಮೇಲೂ ಕ್ಯಾಶು. ಇದೊಂದೇ ಕಾರಣ ಅಲ್ಲ, ಇನ್ಆಕ್ಟಿವ್ನೆಸ್ ಅನ್ನೋ ಕಾರಣಕ್ಕೆ, ಹೆಚ್ಚಿಗೆ ಆಕ್ಟಿವ್ ಅಲ್ಲ ಸಚಿವ ಸ್ಥಾನವನ್ನ ನಿಭಾಯಿಸುವಲ್ಲಿ ಅನ್ನೋ ಕಾರಣ ಕೂಡ ಇವರನ್ನ ಆಚೆ ಹಾಕಬಹುದು ಅನ್ನೋ ಮಾತುಕತೆ ನಡೀತಾ ಇದೆ. ಪಶುಸಂಗೋಪನೆ ಸಚಿವ ಕೆ ವೆಂಕಟೇಶ್ ಅವರನ್ನ ಆ ಸ್ಥಾನದಿಂದ ವಿಮುಕ್ತರನ್ನಾಗಿ ಮಾಡಿ ಬೇರೆಯವರಿಗೆ ಜವಾಬ್ದಾರಿಯನ್ನ ಕೊಡಬಹುದು ಅನ್ನೋ ಚರ್ಚೆ ಇದೆ. ವೈದ್ಯಕೀಯ ಶಿಕ್ಷಣ ಸಚಿವರಾದ ಶರಣಪ್ರಕಾಶ್ ಪಾಟೀಲ್ ಅವರು ಕೂಡ ಸಂಪುಟಕ್ಕೆ ಸರ್ಜರಿ ಆದರೆ ಇವರು ಸ್ಥಾನವನ್ನ ಕಳ್ಕೊಳ್ಳೋ ಸಾಧ್ಯತೆ ಇದೆ ಅನ್ನೋ ಚರ್ಚೆ ಇದೆ. ಸಾಂಖ್ಯಿಕ ಹಾಗೆ ಯೋಜನೆ ಖಾತೆ ಸಚಿವರಾದ ಡಿ ಸುಧಾಕರ್ ಅವರು ಕೂಡ ಹಿಟ್ ಲಿಸ್ಟ್ನಲ್ಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನು ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಷ್ಟೇ ಹೆಸರು ಚರ್ಚೆಗೆ ಒಳಪಡ್ತಾ ಇರೋದು ನಗರಾಭಿವೃದ್ಧಿ ಸಚಿವರಾದ ಬೈರತಿ ಸುರೇಶ್. ವಿರೋಧ ಪಕ್ಷದವರಂತೂ ಹೆಲಿಕಾಪ್ಟರ್ನಲ್ಲಿ ಹೋಗಿ ಡಾಕ್ಯುಮೆಂಟ್ಗಳನ್ನು ಹೊತ್ಕೊಂಡ್ಬಂದು ನಾಶಪಡಿಸ್ಬಿಟ್ರು ಅನ್ನೋ ರೀತಿಯ ಗಂಭೀರ ಆರೋಪವನ್ನ ಬೈರತಿ ಸುರೇಶ್ ಅವ್ರ ಮೇಲೆ ಮಾಡ್ತಿದ್ದಾರೆ. ಇಲಾಖೆಯಲ್ಲಿ ಭ್ರಷ್ಟಾಚಾರ ಕೂಡ ಹೆಚ್ಚಾಗಿದೆ, ಅವ್ಯವಹಾರಗಳು ಹೆಚ್ಚಾಗಿದೆ ಅನ್ನೋ ಆರೋಪ ಕೂಡ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸುತ್ತಾ ಕಾದು ನೋಡಬೇಕಾಗಿದೆ. ಇನ್ನು ಕೊಟ್ಟಿರುವ ಖಾತೆ ಬಗ್ಗೆ ಆಸಕ್ತಿ ಇಲ್ಲ, ಹಾಗಾಗಿ ಈ ಖಾತೆಯಿಂದ ಬೇರೆ ಖಾತೆಯನ್ನ ನನಗೆ ನೀಡಿ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೈಕಮಾಂಡ್ ನಾಯಕರ ಮನವೊಲಿಸೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಗೊತ್ತಿಲ್ಲ, ಪರಮೇಶ್ವರ್ ಅವರಂತೂ ಇವತ್ತು ಅದನ್ನು ನಿರಾಕರಿಸ್ಬಿಟ್ಟಿದ್ದಾರೆ, ಹೀಗೆ ಯಾವುದೇ ರೀತಿ ವಾದ ಇಲ್ಲ ಅಂತ ಹೇಳಿ. ಆದರೂ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬಳಿ ಇರುವ ಗೃಹ ಖಾತೆ ಬದಲಾದರೂ ಅಚ್ಚರಿ ಇಲ್ಲ ಅನ್ನೋ ಚರ್ಚೆಗಳು ಸದ್ಯಕ್ಕೆ ಕೇಳೋಕ್ ಸಿಕ್ಕಿದೆ. ಹಾಗಾದ್ರೆ ಮಂತ್ರಿಗಿರಿ ರೇಸ್ನಲ್ಲಿ ಯಾರೆಲ್ಲ ಇದ್ದಾರೆ ಅಂತೇಳಿ ನಾವೀಗ ಒಬ್ಬೊಬ್ಬರನ್ನಾಗಿ ನೋಡ್ತಾ ಹೋಗೋಣ. ಬಿ ನಾಗೇಂದ್ರ ಅವರನ್ನ ನೋಡಿ, ಅವರು ವಾಲ್ಮೀಕಿ ಹಗರಣದಲ್ಲಿ ಅವ್ರ ಹೆಸರು ಕೇಳಿ ಬರ್ತಾ ಇದ್ದಂತೆ ಅವರನ್ನು ಕೈ ಬಿಡಲಾಗಿತ್ತು. ಅವರು ಜೈಲಿಗೆ ಹೋದ್ರು, ವಾಪಸ್ ಬಂದರು. ಅವರು ಮಂತ್ರಿಗಿರಿಗೆ ರಾಜೀನಾಮೆನ ಕೂಡ ಕೊಟ್ಟಿದ್ರು. ಆದರೆ ಸಿದ್ದರಾಮಯ್ಯ ಅವರು ಅಭಯವನ್ನು ಕೊಟ್ಟಿದ್ರು, ನಾವು ಮತ್ತೆ ಅವರನ್ನು ಮಂತ್ರಿ ಮಾಡ್ತೀವಿ ಅಂತೇಳಿ. ಅದೃಷ್ಟ ಮತ್ತೆ ಕುಲಾಯಿಸುತ್ತಾ ಬಿ ನಾಗೇಂದ್ರ ಅವ್ರಿಗೆ ಕಾದು ನೋಡಬೇಕು. ಇನ್ನು ಕೆ ಹರಿಪ್ರಸಾದ್ ಅವರು ಪರಿಷತ್ ಸದಸ್ಯರು, ಇವ್ರಿಗೂ ಕೂಡ ಮಂತ್ರಿಗಿರಿ ಸಿಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅವರು ಕೂಡ ರೇಸಲ್ಲಿದ್ದಾರೆ. ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ KM ಶಿವಲಿಂಗೇಗೌಡರು, ಅವ್ರಿಗೂ ಕೂಡ ಆಸೆ ಇದೆ ಒಂದು ಮಂತ್ರಿ ಆಗ್ತೀನಿ ಅಂತೇಳಿ. ಅವರು ಕೂಡ ರೇಸಲ್ಲಿದ್ದಾರೆ. ನೋಡಬೇಕು ಅವರಿಗೆ ಲಕ್ ಕುಲಾಯಿಸುತ್ತಾ ಇಲ್ವಾ ಅಂತೇಳಿ. ಇನ್ನು ಅಥಣಿ ಕ್ಷೇತ್ರದ ಶಾಸಕ ಲಕ್ಷ್ಮಣ್ ಸವದಿಯವರು, ಅವರು ಕೂಡ ಮೊದಲ ಸಾಲಲ್ಲಿದ್ದಾರೆ, ಫಸ್ಟ್ ಲೈನಲ್ಲಿದ್ದಾರೆ. ಲಕ್ಷ್ಮಣ್ ಸವದಿಯವರಿಗೆ ಕೊಡ್ತೀವಿ ಅಂತೇಳಿ. ಯಾಕೆ ಅಂತಂದರೆ BJP ತೊರೆದು ಅವರು ಬಂದು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿ ಹೈಯೆಸ್ಟ್ ಟೋಟಲ್ ಗೆದ್ದಿರೋದು. ಇನ್ನು BR ಪಾಟೀಲ್ ಆಳಂದ ವಿಧಾನಸಭಾ ಕ್ಷೇತ್ರದ ಶಾಸಕರು, ಅವರು ಕೂಡ ರೇಸಲ್ಲಿದ್ದಾರೆ. ಅವ್ರಿಗೂ ಕೂಡ ಮಂತ್ರಿಗಿರಿ ಸಿಗುವಂಥ ಸಾಧ್ಯತೆ ದಟ್ಟವಾಗಿದೆ. ಇನ್ನು ನರೇಂದ್ರ ಸ್ವಾಮಿ ಮಳವಳ್ಳಿ ವಿಧಾನಸಭಾ ಕ್ಷೇತ್ರ, ಮಂಡ್ಯದಲ್ಲಿ ನಮಗೂ ಮತ್ತೊಂದು ಬೇಕು ಅಂತೇಳಿ ಅವರು ಕೂಡ ಪಟ್ಟು ಹಿಡಿದು ಕೂತಿದ್ದಾರೆ, ಕಾದು ನೋಡಬೇಕು. ಇನ್ನು ಸಲೀಂ ಅಹಮದ್ ಅವರು ಪರಿಷತ್ ಸದಸ್ಯರು, ಅವರು ಕೂಡ ತುಂಬ ಹೋರಾಟವನ್ನು ಮಾಡ್ಕೊಂಡು ಬಂದಿರೋಂಥವ್ರು. ಯಾವುದೇ ಪ್ರತಿಭಟನೆ ಆಗಿರಲಿ, ಯಾವುದೇ ಒಂದು ವಿಚಾರಗಳಾಗಿರಲಿ, ಸಲೀಂ ಅಹಮದ್ ಅವರು ಮುಂದೆ ಇರ್ತಾರೆ. ಅವ್ರಿಗೂ ಕೂಡ ಸಿಗುವಂಥ ಚಾನ್ಸಸ್ ಇದೆ. ಇನ್ನು
ಡಿ ಕೆ ಶಿವಕುಮಾರ್ ಅವರ ಪರಮ ಆಪ್ತ ಎಸ್ ಸಿ ಬಾಲಕೃಷ್ಣ ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಅವ್ರಿಗೂ ಕೂಡ ಮಂತ್ರಿಗಿರಿ ಸಿಗುವಂಥ ಚಾನ್ಸಸ್ ಇದೆ. ಇವರೆಲ್ಲ ರೇಸಲ್ಲಿ ಇರುವಂಥವ್ರು. ಇನ್ನು ವಿಜಯಾನಂದ ಕಾಶಪ್ಪನವರು ಹುನಗುಂದ, ಅವ್ರಿಗೂ ಕೂಡ ಮಂತ್ರಿಗಿರಿ ಸಿಗುವಂಥ ಸಾಧ್ಯತೆ ದಟ್ಟವಾಗಿದೆ. ಇವರು ಕೂಡ ರೇಸಲ್ಲಿದ್ದಾರೆ. ಎಂ ಕೃಷ್ಣಪ್ಪ ವಿಜಯನಗರ ಕ್ಷೇತ್ರ, ಇವರು ಕೂಡ ರೇಸಲ್ಲಿದ್ದಾರೆ. ಇವರ ಜೊತೆಯಲ್ಲಿ ಪುಟ್ಟರಂಗ ಶೆಟ್ಟಿ ಅವರು ಚಾಮರಾಜನಗರ, ದೊಡ್ಡ ಮಟ್ಟದಲ್ಲಿ ಅವರು ಗೆಲುವನ್ನು ಸಾಧಿಸಿದ್ದು ವಿ ಸೋಮಣ್ಣ ಅವರ ಅಗೇನ್ಸ್ಟ್ ಆಗಿ. ಅಜಯ್ ಸಿಂಗ್ ಜೇವರ್ಗಿ ವಿಧಾನಸಭಾ ಕ್ಷೇತ್ರ, ಇವರು ಕೂಡ ರೇಸಲ್ಲಿದ್ದಾರೆ. ಇವರು ಕೂಡ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ತನ್ವೀರ್ ಸೇಠ್ ನರಸಿಂಹರಾಜ ಕ್ಷೇತ್ರ ಶಾಸಕರು, ಇವ್ರಿಗೂ ಕೂಡ ಮುಸ್ಲಿಂ ಸಮುದಾಯದ ಕೋಟದ ಅಡಿಯಲ್ಲಿ ಒಂದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಟಿ ರಘುಮೂರ್ತಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದವರು, ಅವ್ರಿಗೂ ಕೂಡ ಸಿಗುತ್ತೆ ಅಂತ ಹೇಳಲಾಗ್ತದೆ. ಅವರು ಕೂಡ ರೇಸಲ್ಲಿದ್ದಾರೆ. ಇನ್ನು ರೂಪಾ ಶಶಿಧರ್ ಅವರು, ಅವ್ರಿಗೂ ಕೂಡ KGF ವಿಧಾನಸಭಾ ಕ್ಷೇತ್ರದ ಶಾಸಕಿ, ಅವ್ರಿಗೂ ಕೂಡ ಚಾನ್ಸಸ್ ಇದೆ. ಅವರು ಕೂಡ ರೇಸಲ್ಲಿದ್ದಾರೆ. ಮಹಿಳಾ ಕೋಟದಲ್ಲಿ ಅವರಿಗೆ ಸಿಗಬಹುದು ಅಂತ ಹೇಳಲಾಗ್ತದೆ. RV ದೇಶಪಾಂಡೆ ಹಳಿಯಾಳ್ ನೋಡಿ, ಇವರಿಗೆ ಸಿಕ್ಕಿದ್ರೆ ದೊಡ್ಡದಾದಂಥ ಪೋರ್ಟ್ಫೋಲಿಯೋ ಸಿಗುತ್ತೆ ಅಂತ ಕೂಡ ಚರ್ಚೆಗಳು ನಡೀತಾ ಇದೆ. ಈ ಹಿಂದೆ ಕೂಡ ಒಂದು ಒಳ್ಳೆ ಪೋರ್ಟ್ಫೋಲಿಯೋದಲ್ಲಿದ್ದರು. ಇವರು ಕೂಡ ಚಾನ್ಸಸ್ ಇದೆ ಅಂತ ಹೇಳಲಾಗ್ತದೆ RV ದೇಶಪಾಂಡೆ ಅವರಿಗೆ. ಇನ್ನು ಇವರ ಜೊತೆಯಲ್ಲಿ ಇವರ ಜೊತೆಯಲ್ಲಿ ಸುಮಾರು ಜನ ಇದ್ದಾರೆ ರೇಸಲ್ಲಿ. ಇವರಿಷ್ಟೇ ಅಲ್ಲ, 40ಕ್ಕೂ ಹೆಚ್ಚು ಜನ ರೇಸಲ್ಲಿದ್ದಾರೆ. ಅದರಲ್ಲಿ ಯಾರಿಗೆ ಲಕ್ ಕುಲಾಯಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕಷ್ಟೇ. ಇವರೆಲ್ಲರೂ ಕೂಡ ಮಂತ್ರಿಗಿರಿ ರೇಸಲ್ಲಿ ಇರೋರು. ಎಲ್ಲ ಮಂದಿ ಆಕಾಂಕ್ಷಿತರಿದ್ದ ಸಂದರ್ಭದಲ್ಲಿ ಇವ್ರಿಗೆ ಅಕಾಮಡೇಟ್ ಮಾಡಬೇಕು ಅಂದ್ರೆ ಸಚಿವ ಸಂಪುಟದ ಒಳಗಡೆ ಇವ್ರನ್ನ ಕರ್ಕೊಳ್ಬೇಕು ಅಂದ್ರೆ ಹಾಲಿ ಸಚಿವರಿಗೆ ಕೆಲವರಿಗೆ ಗೇಟ್ ಪಾಸ್ ಕೊಡೋದು ಅನಿವಾರ್ಯ. ಹೀಗಾಗಿ ಯಾರ್ಯಾರ ಸಚಿವ ಸ್ಥಾನಕ್ಕೆ ಕುತ್ತು ಬರೋ ಸಾಧ್ಯತೆ ಇದೆ ಆ ಪಟ್ಟಿಯನ್ನ ಕೂಡ ಗಮನಿಸ್ತಾ ಹೋಗೋಣ. ಪಟ್ಟಿಯಲ್ಲಿ ಮೊದಲಿಗರಾಗಿ ಅಬಕಾರಿ ಸಚಿವ RB ತಿಮ್ಮಾಪುರೆ. ಇತ್ತೀಚೆಗಷ್ಟೇ ಬರೋಬ್ಬರಿ 500 ಕೋಟಿಯಷ್ಟು ಹಗರಣ ಆಗಿದೆ, ತಕ್ಷಣಕ್ಕೆ ಇವರನ್ನ ಸ್ಯಾಕ್ ಮಾಡಿ ಮಿನಿಸ್ಟರ್ಗಿರಿಯಿಂದ ಅಂತ ಹೇಳಿ ವೈನ್ ಅಸೋಸಿಯೇಷನ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಗಳಿದಿತ್ತು. ಕೇವಲ ಇಷ್ಟು ಮಾತ್ರ ಅಲ್ಲ, ಇಲಾಖೆಯಲ್ಲಿ ಭ್ರಷ್ಟಾಚಾರ ಅನ್ನೋ ತಾಂಡವ ಆಡ್ತಾ ಇದೆ ಅಂತ ಹೇಳಿ ಆಗಿಂದಾಗೆ ಆರೋಪಗಳು ಬರ್ತಾ ಇದೆ. ಹಾಗೆ ತಿಮ್ಮಾಪುರಿ ಅವರ ವೈಯಕ್ತಿಕ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಗಳು. ಈ ಕಾರಣಕ್ಕೇನಾದರೂ ತಿಮ್ಮಾಪುರಿ ಅವರ ಬಳಿ ಇರುವ ಅಬಕಾರಿ ಸಚಿವ ಸ್ಥಾನವನ್ನ ವಾಪಸ್ ಪಡೆಯುತ್ತಾ ಸರ್ಕಾರ, ನಿರ್ಧಾರಕ್ಕೆ ಬರುತ್ತಾ ಕಾಂಗ್ರೆಸ್ ಹೈಕಮಾಂಡ್ ಕಾದು ನೋಡಬೇಕಾಗಿದೆ. ಪೌರಾಡಳಿತ ಹಾಗೆ ಹಜ್ ಖಾತೆ ಸಚಿವರಾದ ರಹೀಂ ಖಾನ್, ಮುಸ್ಲಿಂ ಸಮುದಾಯದ ಕೋಟಾದ ಅಡಿಯಲ್ಲೇನೆ ಇಬ್ಬಿಬ್ರು ಈಗ ಆಲ್ರೆಡಿ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ. ತನ್ವೀರ್ ಸೇಠ್ ಅವರು ಒಂದ್ ಕಡೆ, ಸಲೀಂ ಅಹಮದ್ ಅವರು ಒಂದ್ ಕಡೆ. ಇವರಿಬ್ಬರನ್ನ ಒಳಗೆ ಇಬ್ಬರಲ್ಲಿ ಅಟ್ಲೀಸ್ಟ್ ಒಬ್ಬರನ್ನ ಕರ್ಕೊಂಬರ್ಬೇಕು ಅಂತಂದ್ರೆ ರಹೀಂ ಖಾನ್ ಅವರನ್ನ ಆಚೆ ಕಳಿಸೋ ಪ್ರಯತ್ನ ಆಗಬಹುದು ಅನ್ನೋ ಮಾತು ಇದೆ. ಇನ್ನು ಮಧು ಬಂಗಾರಪ್ಪನವರು ಪ್ರಾಥಮಿಕ ಹಾಗೆ ಪ್ರೌಢಶಿಕ್ಷಣ ಸಚಿವರು. ಕೆ ಹರಿಪ್ರಸಾದ್ ಅವರು ಅದೇ ಸಮುದಾಯದವರಾಗಿರೋ ಕಾರಣಕ್ಕೆ ಅವರನ್ನ ಸಂಪುಟದ ಒಳಗೆ ಕರ್ಕೊಂಡು ಬಂದ್ರೆ ಮಧು ಬಂಗಾರಪ್ಪನವರು, ಹಾಗೆ ಇವರ ಕಾರ್ಯವೈಖರಿ ಬಗ್ಗೆ ಕೂಡ ಆಕ್ಷೇಪಗಳಾಗಿಂದಾಗೆ ಕೇಳಿ ಬರ್ತಾ ಇದೆ. ಅವ್ರ ಕನ್ನಡದ ಬಗ್ಗೆ ಟೀಕೆ ಆಗ್ತಾ ಇದೆ. ಕಾರಣ ಏನೇ ಇರಬಹುದು, ಸಮುದಾಯದ ದೃಷ್ಟಿಯಿಂದ ಕೂಡ ಯೋಚನೆ ಮಾಡಿದಾಗ ಓರ್ವ ಈಡಿಗ ನಾಯಕನನ್ನ ಸಂಪುಟದ ಒಳಗೆ ಕರ್ಕೊಂಡು ಬಂದು ಮತ್ತೋರ್ವರನ್ನ ಆಚೆ ಕಳಿಸೋ ಸಾಧ್ಯತೆ ಇದೆ ಅನ್ನೋ ಚರ್ಚೆ ಕೂಡ ಇದೆ. ಸಕ್ಕರೆ ಸಚಿವರಾದ ಶಿವಾನಂದ ಪಾಟೀಲ್ ರಿಪಬ್ಲಿಕನ್ನವೇ ಎಕ್ಸ್ಕ್ಲೂಸಿವ್ ಆದ ವರದಿಯನ್ನ ಪ್ರಸಾರ ಮಾಡಿತ್ತು. ಕ್ಯಾಶ್ ಪಾರ್ಟಿ, ಕಾಲ್ ಕೆಳಗೂ ಕ್ಯಾಶು, ಕೂತಿರೋ ಸೀಟ್ ಮೇಲೂ ಕ್ಯಾಶು. ಇದೊಂದೇ ಕಾರಣ ಅಲ್ಲ, ಇನ್ಆಕ್ಟಿವ್ನೆಸ್ ಅನ್ನೋ ಕಾರಣಕ್ಕೆ, ಹೆಚ್ಚಿಗೆ ಆಕ್ಟಿವ್ ಅಲ್ಲ ಸಚಿವ ಸ್ಥಾನವನ್ನ ನಿಭಾಯಿಸುವಲ್ಲಿ ಅನ್ನೋ ಕಾರಣ ಕೂಡ ಇವರನ್ನ ಆಚೆ ಹಾಕಬಹುದು ಅನ್ನೋ ಮಾತುಕತೆ ನಡೀತಾ ಇದೆ. ಪಶುಸಂಗೋಪನೆ ಸಚಿವ ಕೆ ವೆಂಕಟೇಶ್ ಅವರನ್ನ ಆ ಸ್ಥಾನದಿಂದ ವಿಮುಕ್ತರನ್ನಾಗಿ ಮಾಡಿ ಬೇರೆಯವರಿಗೆ ಜವಾಬ್ದಾರಿಯನ್ನ ಕೊಡಬಹುದು ಅನ್ನೋ ಚರ್ಚೆ ಇದೆ. ವೈದ್ಯಕೀಯ ಶಿಕ್ಷಣ ಸಚಿವರಾದ ಶರಣಪ್ರಕಾಶ್ ಪಾಟೀಲ್ ಅವರು ಕೂಡ ಸಂಪುಟಕ್ಕೆ ಸರ್ಜರಿ ಆದರೆ ಇವರು ಸ್ಥಾನವನ್ನ ಕಳ್ಕೊಳ್ಳೋ ಸಾಧ್ಯತೆ ಇದೆ ಅನ್ನೋ ಚರ್ಚೆ ಇದೆ. ಸಾಂಖ್ಯಿಕ ಹಾಗೆ ಯೋಜನೆ ಖಾತೆ ಸಚಿವರಾದ ಡಿ ಸುಧಾಕರ್ ಅವರು ಕೂಡ ಹಿಟ್ ಲಿಸ್ಟ್ನಲ್ಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಷ್ಟೇ ಹೆಸರು ಚರ್ಚೆಗೆ ಒಳಪಡ್ತಾ ಇರೋದು ನಗರಾಭಿವೃದ್ಧಿ ಸಚಿವರಾದ ಬೈರತಿ ಸುರೇಶ್. ವಿರೋಧ ಪಕ್ಷದವರಂತೂ ಹೆಲಿಕಾಪ್ಟರ್ನಲ್ಲಿ ಹೋಗಿ ಡಾಕ್ಯುಮೆಂಟ್ಗಳನ್ನು ಹೊತ್ಕೊಂಡ್ಬಂದು ನಾಶಪಡಿಸ್ಬಿಟ್ರು ಅನ್ನೋ ರೀತಿಯ ಗಂಭೀರ ಆರೋಪವನ್ನ ಬೈರತಿ ಸುರೇಶ್ ಅವ್ರ ಮೇಲೆ ಮಾಡ್ತಿದ್ದಾರೆ. ಇಲಾಖೆಯಲ್ಲಿ ಭ್ರಷ್ಟಾಚಾರ ಕೂಡ ಹೆಚ್ಚಾಗಿದೆ, ಅವ್ಯವಹಾರಗಳು ಹೆಚ್ಚಾಗಿದೆ ಅನ್ನೋ ಆರೋಪ ಕೂಡ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸುತ್ತಾ ಕಾದು ನೋಡಬೇಕಾಗಿದೆ. ಇನ್ನು ಕೊಟ್ಟಿರುವ ಖಾತೆ ಬಗ್ಗೆ ಆಸಕ್ತಿ ಇಲ್ಲ, ಹಾಗಾಗಿ ಈ ಖಾತೆಯಿಂದ ಬೇರೆ ಖಾತೆಯನ್ನ ನನಗೆ ನೀಡಿ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೈಕಮಾಂಡ್ ನಾಯಕರ ಮನವೊಲಿಸೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಗೊತ್ತಿಲ್ಲ, ಪರಮೇಶ್ವರ್ ಅವರಂತೂ ಇವತ್ತು ಅದನ್ನು ನಿರಾಕರಿಸ್ಬಿಟ್ಟಿದ್ದಾರೆ. ಹೀಗೆ ಯಾವುದೇ ರೀತಿ ವಾದ ಇಲ್ಲ ಅಂತ ಹೇಳಿ. ಆದ್ರೂ